ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಪಂಚಮಿಯಂದು ಆಚರಿಸುತ್ತಾರೆ. ಹಿಂದೂಗಳು ಆಚರಿಸುವ ಮಹತ್ವಪೂರ್ಣ ಹಬ್ಬಗಳಲ್ಲಿ ಈ ನಾಗರ ಪಂಚಮಿಯು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಈ ನಾಗರ ಪಂಚಮಿ ಹಬ್ಬದಂದು ನಾಗದೇವನನ್ನು ಪೂಜಿಸುವ ಮೂಲಕ ಹಾಲು, ಅರಿಶಿಣ, ಕುಂಕುಮ, ಪುಷ್ಪಗಳಿಂದ ಪೂಜಿಸುತ್ತಾರೆ. ನಾಗದೇವನನ್ನು ಪೂಜಿಸುವುದರಿಂದ ಭಯದ ನಿವಾರಣೆಯಾಗುತ್ತದೆ. ಭಕ್ತಿ ಭಾವದಿಂದ ನಾಗದೇವನನ್ನು ಪೂಜಿಸುವ ಮೂಲಕ ಪರಿಸರದ ಸಂರಕ್ಷಣೆ ಮತ್ತು ನಿಸರ್ಗ ಪ್ರೀತಿಯನ್ನು ಈ ಹಬ್ಬ ಸೂಚಿಸುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈ ಹಬ್ಬದ ದಿನದಂದು ವಿಶೇಷ ಸಿಹಿ ಭಕ್ಷ್ಯ ಭೋಜನಗಳನ್ನು ತಯಾರಿಸುತ್ತಾರೆ. ಮೋದಕ, ಹೋಳಿಗೆ, ಚಕ್ಕುಲಿ, ಉಂಡಿ, ಕರ್ಜಿಕಾಯಿ, ಹಲವಾರು ಸಿಹಿ ಭಕ್ಷ್ಯಗಳನ್ನು ಈ ಹಬ್ಬದ ದಿನ ತಯಾರಿಸಿ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಊಟವನ್ನು ಸವಿಯುವ ಮೂಲಕ ಕುಟುಂಬದ ಬಂಧವನ್ನು ಹೆಚ್ಚಿಸುತ್ತದೆ. ಈ ಹಬ್ಬವು ಹೆಣ್ಣು ಮಕ್ಕಳಿಗೆ ವಿಶೇಷ ಹಬ್ಬ. ಗಂಡನ ಮನೆಯಿಂದ ತವರು ಮನೆಗೆ ಬಂದು ಈ ಹಬ್ಬವನ್ನು ವಿಶೇಷ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಈ ಹಬ್ಬದ ದಿನದಂದು ಸಹೋದರರು ಸಹೋದರಿಯರಿಗೆ ಉಡುಗೊರೆಗಳನ್ನು ನೀಡುವುದು ವಿಶೇಷವೆನಿಸುತ್ತದೆ. ಈ ಹಬ್ಬ ಎಲ್ಲರಿಗೂ ಕೂಡ ಸಂತೋಷವನ್ನು ತರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಕೂಡ ಅಭಿನಂದನೆ.